अस्सलामुअलैकुम, नमस्कार। आप देख रहे हैं गुलबर्गा ईगल आई न्यूज़। क्या आपका मोबाइल फ़ोन कभी गुम या चोरी हुआ है और क्या आपको लगता है कि पुलिस उसे वापस ढूंढ नहीं सकती? तो ये खबर आपके लिए बहुत ही ख़ास है। कलबुर्गी सिटी पुलिस ने सिर्फ 2 महीने के स्पेशल ऑपरेशन में बड़ी सफलता हासिल करते हुए CEIR पोर्टल के माध्यम से 785 गुम और चोरी हुए मोबाइल फोन्स ट्रेस किए हैं। इन मोबाइल्स की कुल कीमत लगभग 1,44,90,000 रुपये बताई जा रही है। पुलिस कमिश्नर डॉक्टर शरणप्पा SD IPS के मार्गदर्शन में डिप्टी कमिश्नर ऑफ पुलिस श्रीमती टल्लू IPS और श्री प्रवीण H नायक के नेतृत्व में ये ऑपरेशन चलाया गया। सभी पुलिस स्टेशंस के इंस्पेक्टर्स, टेक्निकल स्टाफ और CEN पुलिस स्टेशन की टीम ने मिलकर इस अभियान को सफल बनाया। सवाल ये उठता है कि आखिर पुलिस ने इतनी बड़ी संख्या में मोबाइल्स कैसे ट्रेस किए? दरअसल जनता द्वारा E-लॉस्ट और CEIR पोर्टल पर मोबाइल गुम होने की शिकायतें दर्ज करवाई गई थी। इसी डेटा और टेक्निकल सपोर्ट की मदद से पुलिस ने ट्रेसिंग ऑपरेशन चलाया। अब तक कुल 2,408 मोबाइल फोन्स उनके असली मालिकों को वापस किए जा चुके हैं। आखिर किस पुलिस स्टेशन ने सबसे ज़्यादा मोबाइल्स रिकवर किए? आपको बता दें कि चौक पुलिस स्टेशन सबसे आगे रहा, जहां से 150 मोबाइल फोन्स रिकवर हुए। रोज़ा पुलिस स्टेशन ने 131 मोबाइल्स ट्रेस किए। स्टेशन बाजार से 80, यूनिवर्सिटी पुलिस स्टेशन से 68, अशोकनगर से 67 और सब अर्बन पुलिस स्टेशन से 66 मोबाइल्स बरामद हुए। इसके अलावा CEN पुलिस स्टेशन ने 59, ब्रह्मपुर ने 54, MB नगर ने 46, राघवेंद्र नगर ने 42 और फरताबाद पुलिस स्टेशन ने 22 मोबाइल्स रिकवर किए हैं। क्या पुलिस ऑफिसर्स को इस सफलता के लिए सम्मानित भी दिया गया? जी हां, पुलिस कमिश्नर डॉक्टर शरणप्पा SD IPS ने मोबाइल ट्रेसिंग में सफल ऑफिसर्स और स्टाफ को सम्मानित भी किया है। कलबुर्गी सिटी पुलिस ने जनता से अपील की है कि अगर किसी का मोबाइल फ़ोन गुम या चोरी हो जाए तो तुरंत E-लॉस्ट और CEIR पोर्टल पर कंप्लेंट रजिस्टर करे ताकि पुलिस तुरंत एक्शन ले सके। ऐसे ही ख़ास और अहम खबरों से अपडेटेड रहने के लिए गुलबर्गा ईगल आई न्यूज़ चैनल को लाइक करें, शेयर करें और फॉलो करना ना भूलें। ನಾವು ನಮಗೆಲ್ಲ ಹೇಳಿದ್ವಿ ಏನು 33,000 ವೈಲೇಷನ್ಸ್ ಇದೆ ಪ್ರತಿ ಸಿಂಗಲ್ ಅಲ್ಲಿ ನಿಯರ್ಲಿ ಪರ್ ಡೇ ಅರೌಂಡ್ 800 to 1000 ಕೇಸ್ಗಳನ್ನು ಹಾಕಲಿಕ್ಕೆ ನಾವು ಲಿಮಿಟ್ ಅನ್ನ ITMS ಸಾಫ್ಟ್ವೇರ್ ನಾವು ಅಳವಡಿಸ್ತಾ ಇದ್ದೀವಿ। ಜೂನ್ 1 ಇಂದ ಯಾವುದೇ ರೀತಿ ವೈಲೇಷನ್ಗಳು ಬಂದರೆ ಕಂಪ್ಲೀಟ್ ಅದು ಆಟೋಮೆಟಿಕ್ ಈಗ ಏನು ಲಿಮಿಟೆಡ್ ಎನ್ಫೋರ್ಸ್ಮೆಂಟ್ ಇದೆ, ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕಾಗುತ್ತದೆ। ಬೇರೆ ಬೇರೆ ರೀಸನ್ಸ್ ಇರ್ಬೋದು, ನಮಗೆ ಸಂಚಾರ ನಿಯಮವನ್ನು ಉಲ್ಲಂಘನೆ ಮಾಡಲಿಕ್ಕೆ ಆ ಒಂದು ಉಲ್ಲಂಘನೆ ಮಾಡೋದ್ರಿಂದ ತಮಗೆ ತಾವು ಆಪತ್ತನ್ನು ತಲುಪಂತ ಇದ್ರಿ, ಏನು ಅಪಘಾತಗಳನ್ನು ನೋಡ್ಕೊಂತ ಇದ್ದೀವಿ, ಅಪಘಾತಗಳಲ್ಲಿ ಪ್ರಾಣ ಕಳ್ಕೊಳ್ಳೋದು ಮತ್ತು ಅಪಘಾತಗಳಲ್ಲಿ ಗಂಭೀರವಾಗಿ ಗಾಯಗಳು, ಅದನ್ನು ನೋಡಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮತ್ತು ರಸ್ತೆಗಳನ್ನು ಸುರಕ್ಷಿತವಾಗಿ ಸಾರ್ವಜನಿಕರು ನಡೆಸಲಿಕ್ಕೆ ನಾನಾ ರೀತಿಯ ಕೆಲವು ಕಾಮೆಂಟ್ಗಳನ್ನು ನೋಡಿದ್ದೀವಿ ಮತ್ತು ರಸ್ತೆ ಸುಧಾರಣೆ ಮಾಡಿ ಅಲ್ಲಿ ನೋಡಿ ಇಲ್ಲಿ ನೋಡಿ ನೀವೇ ಬೈ 100 ರೀಸನ್ಸ್ ನಾಟ್ ಟು ಫಾಲೋ ರೂಲ್ಸ್, ಬಟ್ ಒಂದು ತಾವು ಗಮನದಲ್ಲಿಟ್ಕೊಳ್ಬೇಕು, ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಕುಟುಂಬದ ಸಂತೋಷಕ್ಕಾಗಿ ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು। ಬೇರೆ ಇತರ ಟೀಕೆ ಟಿಪ್ಪಣಿಗಳು ಅಥವಾ ಇತರೆ ಏನು ಡಿಸ್ಟ್ರಾಕ್ಷನ್ಸ್ಗಳ ಒಂದು ಮಾಹಿತಿ ಇದೆ, ಅವುಗಳನ್ನು ಕಿವಿಗೆ ಹಾಕಿಕೊಂಡು ಅವುಗಳಿಂದ ನೀವು ತಮಗೆ ಯಾವುದೇ ರೀತಿ ಆಪತ್ತನ್ನು ತಂದುಕೊಳ್ಳಬೇಕು। ಮತ್ತು ಏನು ಟೆಕ್ನಾಲಜಿ ಬೇಸ್ಡ್ ನಾವು ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಯಾವುದೇ ರೀತಿಯ ಇದರಲ್ಲಿ ರಿಲ್ಯಾಕ್ಸೇಷನ್ ಈಗಾಗಲೇ ನಾವು ಸೆಮಿ ಆಟೋಮೆಟಿಕ್ ಎನ್ಫೋರ್ಸ್ಮೆಂಟ್ ಏನು ನಿನ್ನೆ ಎಲ್ಲ ತಾವು ನೋಡಿದ್ದು ಒಂದು ಆಟೋ 44 ವೈಲೇಷನ್ಸ್ಗಳನ್ನು ಮಾಡಿ 25,000 ದಂಡ ಕಟ್ಟಬೇಕು। ಒಂದು ವೇಳೆ ನೀವು ಸಂಚಾರ ನಿಯಮ ಪಾಲನೆ ಮಾಡಿದರೆ ಅದು ಅವಶ್ಯಕತೆ ಇದೆ।
ಯಾರಿಗೂ ಈ ರೀತಿ ಅವರು ಹೆವಿ ಅಮೌಂಟ್ ಕಟ್ಟಲಿಕ್ಕೆ ಅಥವಾ ದಂಡ ಹಾಕಲಿಕ್ಕೆ ನಮಗೆ ಇಷ್ಟ ಇಲ್ಲ. ನಮ್ಮ ಆಸಕ್ತಿ ಇರುವಂಥದ್ದು ಸಾರ್ವಜನಿಕರು 1 ರೂಪಾಯಿನೂ ಕೂಡ ದಂಡ ಕಟ್ಟದೆ ಸಂಚಾರಿ ನಿಯಮಗಳ ಪಾಲನೆ ಮಾಡುವಂಥದ್ದು, ಒಂದು ಡಿಸಿಪ್ಲಿನ್ ರೋಡ್ ಯೂಸೇಜ್ ನಾವು ಸಾರ್ವಜನಿಕರು ಎಲ್ಲರಿಗೂ ಒದಗಿಸಿಕೊಡ್ಬೇಕಾದ ಜವಾಬ್ದಾರಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಅನ್ನು ತಂದಿದ್ದೀವಿ. ಅಗೇನ್ ಐ ಆಮ್ ರಿಪೀಟಿಂಗ್, ಇದರಲ್ಲಿ ನಮಗೆ ದಂಡ ಹಾಕಿ ಯಾವುದು ಸಾರ್ವಜನಿಕರು ತೊಂದರೆ ಕೊಡಬೇಕಂತ ಯಾವ ಆಸಕ್ತಿ ಇಲ್ಲ. ನಮ್ಮ ಇಂಟೆನ್ಷನ್ ಇರಬೇಕು ಇದರ ಒಂದು ಕಣ್ಗಾವಲಿನಲ್ಲಿ ಎಲ್ಲರೂ ಸಂಚಾರಿ ನಿಯಮಗಳನ್ನು ಶಿಸ್ತಿನಿಂದ ಅವರ ಸುರಕ್ಷತೆಗೋಸ್ಕರ ಮತ್ತು ಇತರರ ಸುರಕ್ಷತೆಗೋಸ್ಕರ ಪಾಲನೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಏನು 33,000 ಅಷ್ಟು ಡೆಲಿಗೇಷನ್ಸ್ ಇದೆ. ಪ್ರತಿನಿತ್ಯ ಈಗ ತಿಂಗಳ ಎಂಡ್ವರೆಗೆ ನಿಯರ್ಲಿ 800 to 1,000 ಅಥವಾ 1,500 ಕ್ಯಾಬ್ ಲಿಮಿಟೆಡ್ ಎನ್ಫೋರ್ಸ್ಮೆಂಟ್